ಗುಂಡಪ್ಪ ಬಿಸಾಕು ಬಿಸಾಕು ಅದನ್ನ. ತಗೋ ಹಗ್ಗ. ನೀನ್ ಏನ್ ಮಾತಾಡ್ತಿದ್ಯಾ? ಮೊದ್ಲು ಅವನಿಗೆ ಹೇಳು. ನನಗೇನು ಅರ್ಥ ಆಗ್ತಿಲ್ಲ. ನೀವೇನ್ ಮಾತಾಡ್ತಿದ್ದಿಲ್ಲ? ಅಯ್ಯೋ ನಿನಗೇನ್ ಅರ್ಥ ಆಗ್ತಿಲ್ಲ. ನಿನ್ ಕೈಯಲ್ಲೇ ಹಾವಿದೆ. ಹಾವು ಓಡು ಓಡು ಓಡು. ಅಯ್ಯೋ ಬಾರೆ ಕಡೆ. ಅಯ್ಯೋ ಅಮ್ಮ 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 ಅಲ್ಲಿ ನಿಲ್ಬೇಡ, ಈ ಕಡೆ ಬಂದ್ಬಿಡು. ಅಯ್ಯೋ ನೀರೇನ್ ಮಾತಾಡ್ತಿದ್ಯಾ? ಅಮ್ಮ ಅಲ್ಲಿ ಹಾವಿದೆ, ಹಾವು. ಇಲ್ಲಿ ಬಚ್ಚಿಟ್ಕೋತೀನಿ, ಮರದಿಂದ ಬಚ್ಚಿಟ್ಕೋತೀನಿ. ಅಯ್ಯೋ ಇದು ಬಂದ್ಬಿಡ್ತಲ್ಲಪ್ಪ. ಕೆಸರು ಎಷ್ಟು ದುರ್ಗಂಧ. ಈ ದುರ್ಗಂಧ ಚಂದನದ ವಾಸನೆ ದೂರ ಮಾಡಿ ನನ್ನ ಪ್ರಾಣವನ್ನು ಕಾಪಾಡುತ್ತೆ. ಹೊರಟೋಯ್ತಾ? ಹೋಯ್ತು 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 ಹೋಯ್ತು. ಅಯ್ಯೋ, ಈ ರಾಜ್ ಪುರೋಹಿತರು ನಮ್ಮ ಎಮ್ಮೆಗಳ ತರ ಯಾಕೆ ರಾಡಿಲ್ ಒದ್ದಾಡ್ತಾ ಇದ್ದಾರೆ? ಶಿವ 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 ಶಿವ. ಇವತ್ತು ನಿಮ್ಮ ಈ ಭಕ್ತ ನಿಮ್ಮ ಹತ್ರ ಬರೋದಕ್ಕೆ ಎಲ್ಲ ರೀತಿಯಾದಂತ ತಯಾರಿಗಳನ್ನ ಮಾಡ್ಬಿಟ್ಟಿದ್ದ ಅಲ್ವಾ? ಕಾಪಾಡ್ಬಿಟ್ರಿ. ಅರೆ, ಈ ಭಿಕ್ಷುಕನನ್ನ ಈ ರೀತಿ ಯಾಕೆ ನೋಡ್ತಾ ಇದ್ದೀರಾ? ಸರಿ ನೋಡಿ. ಹೌದು, ನಮ್ಮ ಗುರುಗಳನ್ನ ಯಾರಾದ್ರೂ ನೋಡಿದ್ರ? ಅಲ್ಲೇ ಇರೋ. ನಮ್ ಬಟ್ಟೆನೆಲ್ಲ ಅಶುದ್ಧ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗೆ ಎದ್ದು ಬರ್ತಾನೆ ಇದೆಯಲ್ಲ ಮೂರ್ಖ. ಇದಂತೂ ನಮ್ಮ ಗುರುಗಳ ಧ್ವನಿ ತರ ಕೇಳಿಸ್ತಾ ಇದೆಯಲ್ಲ. ಆ ಕಡೆ ಈ ಕಡೆ ಕಪ್ಪಿಗಳ ತರ ಏನೋ ನೋಡ್ತೀರಾ? ನಾನ್ ನಿನ್ ಕಣ್ಮುಂದೆನೇ ಇದ್ದೀನಿ. ಏನು? ಗುರುಗಳೇ ಗುರುಗಳೇ, ಇದೇನು ಇದು ನಿಮ್ಮ ಅವತಾರ? ನನ್ನ ಈ ಸ್ಥಿತಿಗೆ ಕಾರಣ ರಾಮಕೃಷ್ಣನ ಜುಟ್ಟು. ಅದನ್ನ ನಾನು ಕತ್ತರಿಸಾಕ್ತೇನೆ. ಅಯ್ಯೋ ಶಿವ 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 ಶಿವ, ಇದೆಂಥ ದುರ್ಗಂಧ. ಛೈ! ಪ್ರಭು, ನೀವಾ? ಹಾ, ನಾನೇ. ಆದ್ರೆ ನಿಮ್ ಈ ಅವಸ್ಥೆ? ಇಲ್ಲ, ನಾನು ಆರಾಮಾಗಿದ್ದೀನಿ. ಏನಾಯ್ತು ಸ್ವಾಮಿ? ನಿಮ್ ಜುಟ್ಟು ಸರಿಯಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಆದ್ರೆ ಪರವಾಗಿಲ್ಲ ಸ್ವಾಮಿ, ಆದ್ರೆ ನಿಮ್ ಜುಟ್ಟು ಮಾತ್ರ ಏನು ಆಗ್ಬಾರ್ದು. ಏನು? ಹಾ, ಪಂಡಿತರ ಬುದ್ಧಿ ಅವ್ರ ಜುಟ್ಟಿನಲ್ಲೇ ಇರೋದಲ್ವಾ? ವರುಣ್ಮಾಲ ಸಾಕು. ಆದ್ರೆ ಸ್ವಾಮಿ, ನೀವ್ ಈ ತರ ಕೊಳಚಲ್ ಹೋಗ್ಬೀಳೋ ಅವಶ್ಯಕತೆ ಏನಿತ್ತು? ನಾನು ಮನೇಲೆ ಮಣ್ಣನ್ನ ಅಗದು ನಿಮ್ಗೆ ಕೊಳಚಲ್ ಬೀಳೋಕೆ ಅವಕಾಶ ಮಾಡ್ಕೊಡ್ತಿದ್ದೆ. ನಾನ್ ಮಾಡೋದಿಲ್ಲ. ಮತ್ತೆ ಅದು ಒಬ್ಬ ಚಿಕ್ಕ ಬಾಲಕ ಇದ್ದ. ಅವನ ಕೈಯಲ್ಲಿದ್ದ ಲಡ್ಡು ಆ ಕೆಸರಲ್ಲಿ ಬಿದ್ದೋಯ್ತು. ಅವನು ಅಳೋದಕ್ಕೆ ಶುರು ಮಾಡ್ದ. ಅವನು ಅಳೋದು ನನಗಿಷ್ಟ ಆಗ್ಲಿಲ್ಲ. ಹಾಗಾಗಿ ನಾನು ಆ ಲಡ್ಡು ಹುಡ್ಕೋದಕ್ಕೆ ಕೆಸರಲ್ಲಿ ಬಿದ್ದೋಗ್ಬಿಟ್ಟೆ. ಆ ಕೆಸರಲ್ಲಿ ಹುಡುಕ್ಬೇಕಾದ್ರೆ ಹೀಗೆಲ್ಲ ಆಯ್ತು. ಹಾಗೆ ಬಂದ್ಮೇಲೆ ಇದೆಲ್ಲ ಹಾಗೆ ಆಗುತ್ತಲ್ಲ. ನೀವು ಎಷ್ಟೊಂದು ಮಹಾನ್ ವ್ಯಕ್ತಿ ಪ್ರಭು, ಎಷ್ಟೊಂದು ಸಹೃದಯಿ. ಒಂದು ಪುಟ್ಟ ಬಾಲಕನ ಕಷ್ಟ ಕೂಡ ನಿಮ್ಮ ಹತ್ರ ಸಹಿಸೋಕಾಗ್ಲಿಲ್ವಾ? ನೀವು ಧನ್ಯರು, ಧನ್ಯರು. ಸುಳ್ಳು ಹೇಳ್ತಿದ್ದಾನೆ ಈ ಮುದುಕ. ಮಗು ಕೈಯಿಂದ ಲಾಡು ಕಿತ್ಕೊಳ್ಳೋದಿಕ್ ಹೋಗಿ ರಾಡಿಯಲ್ಲಿ ಬಿದ್ದಿದ್ದಾನೆ. ಚಿಕ್ಕ ಮಗು ಕೈಲಿ ಲಾಡು ಕಿತ್ಕೊಳ್ಳೋಷ್ಟು ದುರಾಸೆ ನೋಡು ಈ ಮುದುಕನಿಗೆ. ಹೇಳಿ ಗುರುಗಳೇ. ನನ್ನ ಕ್ರೋಧಕ್ಕೆ ಎದುರಾದ್ರೆ ನೀನು ಇಡೀ ಭೂಮಿನೆಲ್ಲಾಡುತ್ತೆ, ಭೂಕಂಪ ಆಗುತ್ತೆ. ಎಲ್ಲರೂ ಸುಮ್ಮನೆ ಭೂಕಂಪ ಆಗುತ್ತೆ.
ಭೂಕಂಪ ಭೂಕಂಪ ಅಯ್ಯೋ, ಭೂಕಂಪ. ಎಲ್ಲರೂ ಸುಮ್ಮನೆ ಇರಿ. ಭೂಕಂಪ ಭೂಕಂಪ ಭೂಕಂಪ. ಅಯ್ಯೋ ಏನಾಗ್ತಾ ಇದೆ? ಅಯ್ಯೋ ಇಲ್ಲೆಲ್ಲ ಭೂಕಂಪ ಆಗ್ತಿದೆ. ಸ್ವಲ್ಪ ಹೊತ್ತಲ್ಲಿ ಸರಿ ಆಗುತ್ತೆ. ನೋಡಿದ್ರ ನಮ್ ಪ್ರಭು ಶಕ್ತಿನ? ಅವ್ರಿಗೆ ಕೋಪ ಬರ್ಸ್ಬೇಡಿ. ನಮ್ ಪ್ರಭು ಒಂದ್ಸಾರಿ ತಮ್ಮ ಕೋಪದ ಪ್ರದರ್ಶನ ಮಾಡಿದ್ರು, ಮತ್ತೆ ವಾಸ್ತವದಲ್ಲಿ ಭೂಮಿ ಅಲ್ಲಾಡ್ತು, ಮತ್ತೆ ಭೂಕಂಪ ಆಗ್ಬಿಡ್ತು. ಸ್ವಾಮಿ, ನಾನು ಈಗ್ಲೇ ಹೋಗಿ ಆರ್ತಿ ತಟ್ಟೆನ ತಗೊಂಡ್ ಬರ್ತೀನಿ, ನಿಮ್ಗೆ ಆರ್ತಿ ಬೆಳಗೋಕೆ. ಲೋ ಮಣಿ, ನಿಜವಾಗ್ಲೂ ಈ ಮುದ್ಕನಿಂದ ಏನಾದ್ರೂ ಭೂಕಂಪ ಬಂದ್ಬಿಡ್ತಾ? ಅಯ್ಯೋ ಹಾಗೇನಿಲ್ಲ. ಈ ಮುದುಕನ ಮಾತ್ಗೆ ಒಂದು ನಾಯಿ ಮರಿ ಕೂಡ ಬಾಲ ಅಳ್ಳಾಡ್ಸೋದಿಲ್ಲ. ಇನ್ನು ಭೂಕಂಪ ಇಲ್ಲಿಂದ ಆಗುತ್ತೆ. ಇವನಲ್ಲಂತ ಶಕ್ತಿ ಏನಿದೆ ಸತ್ಯವಚನ. ಆಗುವಂಥದ್ದು. ಅರೆ ಈ ಮುದ್ಕ ಸ್ವರ್ಗಕ್ಕೆ ಏನಾದ್ರೂ ಹೋಗ್ಬಿಟ್ನಾ? ಬಾ ನೋಡೋಣ ಬಾ. ಗುರುಗಳೇ 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 ಏನಾಯ್ತು? ಏನೂ ಆಗಿಲ್ಲ. ಏನಾದ್ರೂ ಆಗುತ್ತೆ. ನಾಳೆ ದರ್ಬಾರ್ನಲ್ಲಾಗುತ್ತೆ. ನಾನು ನೋಡ್ತೀನಿ ಪಂಡಿತ ರಾಮಕೃಷ್ಣ ಅವನ ಜುಟ್ಟನ್ನ ಹೇಗೆ ಕಾಪಾಡ್ಕೋತಾನೆ ಅಂತ. ನಿನ್ನೆ ಭೂಕಂಪವಾಯಿತು. ನಾವು ಆಶಿಸುತ್ತೇವೆ ನಮ್ಮ ಎಲ್ಲ ಮಂತ್ರಿಗಣವು, ನಮ್ಮ ಸಭೆಯ ಸದಸ್ಯರು ಹಾಗೂ ನಮ್ಮ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆಂದು. ಖಂಡಿತವಾಗ್ಲೂ ಸತ್ಯ ಮಹಾರಾಜರೇ. ಈಶ್ವರನ ಕೃಪೆಯಿಂದ ಅನಾಹುತ ಏನೂ ಆಗಿಲ್ಲ. ಹಾಗೆ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ನಮಗೆ ಸಮಾಚಾರ ಕೂಡ ಬಂದಿಲ್ಲ. ಮಹಾರಾಜರೇ, ಈ ಭೂಕಂಪ ಒಂದು ಪ್ರಕೃತಿಯ ನಿಯಮ. ಹೌದು ಮಹಾರಾಜರೇ. ಹಾಗಾಗಿ ಅಶುಭವೇನೂ ನಡೆದಿಲ್ಲ. ನೀವು ಏನು ಹೇಳ ಬಯಸುತ್ತೀರಿ ಗುರುಗಳೇ? ಮಹಾರಾಜರೇ, ನಿನ್ನೆ ರಾತ್ರಿ ಆ ಭಗವಂತ ಶಿವ ನನ್ನ ಸ್ವಪ್ನದಲ್ಲಿ ಬಂದಿದ್ರು, ಮತ್ತೆ ನನಗೆ ಕೆಲವು ಆಜ್ಞೆಯನ್ನ ಕೊಟ್ರು. ಏನು ಗುರುಗಳೇ? ಅವ್ರು ಹೇಳಿದ್ರು, ಭೂಕಂಪ ಅನ್ನೋದು ದೇವರ ಕ್ರೋಧ. ಭೂಕಂಪ ಅನ್ನೋದು ದೇವರ ಕ್ರೋಧ. ಅದಕ್ಕೆ ಸರಿಯಾದ ಪರಿಹಾರವನ್ನ ಮಾಡದೆ ಹೋದ್ರೆ ಮತ್ತೆ ಭೂಮಿ ಕಂಪಿಸುತ್ತೆ, ಭೂಕಂಪನವಾಗುತ್ತೆ, ಭಾರಿ ಹಾನಿ ಉಂಟಾಗುತ್ತೆ, ಜನ ಧನದ ಸರ್ವನಾಶವಾಗುತ್ತೆ ಮಹಾರಾಜರೇ. ಪೂಜ್ಯ ಗುರುಗಳೇ, ನಿಮಗಂತೂ ಈಶ್ವರನೊಂದಿಗೆ ನೇರ ಸಂಪರ್ಕವಿದೆ. ಈಗ ನೀವೇ ಏನಾದರೂ ಉಪಾಯ ಹೇಳಿ. ಸರಿ ಮಹಾರಾಜರೇ. ಮಹಾರಾಜರೇ, ನನ್ನ ಹತ್ರ ಒಂದು ಉಪಾಯವಿದೆ. ಅದಕ್ಕೆ ಓರ್ವ ವ್ಯಕ್ತಿಯ ಬಲಿಯನ್ನ ಕೊಡಬೇಕು. ನೀವು ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಗುರುಗಳೇ, ಈ ಮಾತು ಎಲ್ಲರಿಗೂ ತಿಳಿದದ್ದು. ನಮ್ಮ ರಾಜ್ಯದಲ್ಲಿ ಪಶುಬಲಿ ಕೂಡ ನಿಷೇಧವಾಗಿದೆ. ಹೌದು. ಹಾಗಿದ್ದಾಗ ಮನುಷ್ಯನ ಬಲಿ ಕೊಡುವ ಯೋಚನೆ ಹೇಗೆ ಬರುತ್ತದೆ? ಕ್ಷಮಿಸಿ ಮಹಾರಾಜರೇ, ಪ್ರತ್ಯಕ್ಷವಾಗಿ ಯಾವುದೇ ಮನುಷ್ಯನನ್ನ ಬಲಿ ಕೊಡೋ ಅಗತ್ಯ ಇಲ್ಲ. ಈ ಬಲಿ ಪರೋಕ್ಷವಾಗಿ ಆಗುತ್ತೆ. ಅಂದರೆ ಮಹಾರಾಜ, ಮನುಷ್ಯನ ಒಂದು ಭಾಗ ಅವನ ಕೇಶದಲ್ಲಿರುತ್ತೆ. ಒಂದು ವೇಳೆ ಕೇಶವನ್ನ ಕತ್ತರಿಸಿದ್ರೆ ಅವನಿಗೆ ಅದು ಅಪಮಾನದ ಪ್ರತೀತವಾಗುತ್ತೆ. ಮಾನಹೀನವಾದ ವ್ಯಕ್ತಿ ಮೃತ್ಯುವಾದಂತೆ ಮಹಾರಾಜರೇ. ಖಂಡಿತವಾಗಿಯೂ ಮಹಾರಾಜರೇ, ಯಾರಾದರೂ ಯೋಗ್ಯವಾದ ವ್ಯಕ್ತಿ ಅವರ ಕೇಶವನ್ನ ದಾನ ಮಾಡಿದ್ರೆ ಆಗ ಇದು ಪರೋಕ್ಷ ಆತ್ಮಬಲಿ ಸಂಭವಿತವಾಗುತ್ತೆ. ಕೂದಲು ದಾನ? ಹೌದು ಮಹಾರಾಜರೇ. ಕೇಳೋದಕ್ಕೆ ಇದು ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ನಾವು ಆ ದೇವರ ಹತ್ರ ಹೋಗಿ ಯಾವ ರೀತಿ ವಾದ ವಿವಾದ ಮಾಡೋದು ಹೇಳಿ? ಆ ಭಗವಂತ ಶಿವನೇ ನಮಗೆ ಸ್ವಯಂ ಉಪಾಯವನ್ನ ಹೇಳಿದ್ದಾರೆ ಮಹಾರಾಜರೇ. ಸಂಭವ ಇದೆ. ಭೂಕಂಪ ದೇವ ಈ ಬಲಿದಾನದಿಂದ ಪ್ರಸನ್ನನಾದರೂ ಆಗಬಹುದು. ಮಹಾರಾಜರೇ, ನಮ್ಮ ರಾಜ್ಯದ ಚತುರ, ಬುದ್ಧಿವಂತ ಮತ್ತು ಯೋಗ್ಯವಾದ ವ್ಯಕ್ತಿ ಅವನ ಜುಟ್ಟು ದಾನವಾಗಿ ಕೊಡಬೇಕಾಗುತ್ತೆ. ಗುರುಗಳೇ, ನಮ್ಮ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ನೀವು ಮಾತ್ರ ಎಲ್ಲರಿಗಿಂತಲೂ ಸನ್ಮಾನಿತರು, ಬುದ್ಧಿಶಾಲಿ
ಹಾಗೂ ಚತುರರು. ಹಾ 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 ಮಹಾಪ್ರಭು. ಹಾ ಹಾ ಮಹಾರಾಜ್ರೆ, ನಾನು ಯೋಗ್ಯವಾದವನೇ. ಆದ್ರೆ ಮಹಾರಾಜ್ರೆ, ನನ್ನ ಮಾತೇನಂದ್ರೆ, ನನಗಿಂತ ಗುಣವಂತ ನಿಮ್ಮ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ಮಹಾಪ್ರಭು. ನೀವು ಚಿಂತಿತರಾಗಿ ಕಾಣುತ್ತೀರಿ. ನಿಮಗೆ ಹೆಮ್ಮೆಯಾಗಬೇಕು ಗುರುವರ್ಯರು ನಿಮ್ಮನ್ನು ಸನ್ಮಾನಿತ, ಚತುರ ಹಾಗೂ ಬುದ್ಧಿಶಾಲಿ ಎಂದು ಹೇಳಿದ್ದಕ್ಕೆ. ಏನಾಯ್ತು ಪಂಡಿತ ರಾಮಕೃಷ್ಣ? ಯಾಕಿಷ್ಟು ಗೊಂದಲದಲ್ಲಿದ್ದೀರಾ? ಯಾಕೆ ವಿಜಯನಗರದ ಒಂದು ಹಿತಕ್ಕಾಗಿ ನೀವು ನಿಮ್ಮ ಜುಟ್ಟನ್ನ ಬಲಿದಾನವಾಗಿ ಕೊಡೋಕಾಗಲ್ವೇ? ಒಂದು ಜುಟ್ಟಿಗಾಗಿ ಇಷ್ಟೊಂದು ಯೋಚನೆ ಮಾಡ್ಬೇಕೆ? ಜುಟ್ಟಷ್ಟೇ, ಅದು ಮತ್ತೆ ಬೆಳೆಯುತ್ತೆ. ನೀವು ಯಾವ ರೀತಿ ಚಿಂತೆಯಲ್ಲಿದ್ದೀರಾ ಅಂದ್ರೆ, ನಿಮ್ಮ ಜುಟ್ಟನ್ನ ಕತ್ತರಿಸ್ತಾ ಇಲ್ಲ, ಬದಲಿಗೆ ನಿಮ್ಮ ನಾಲಿಗೆಯನ್ನ ಕತ್ತರಿಸ್ತಿದೀವಿ ಅಂತ. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ವಿಜಯನಗರ ರಾಜ್ಯದ ಹಿತಕ್ಕೋಸ್ಕರ ನಾನು ಪ್ರಾಣನು ಕೂಡ ಕೊಟ್ಬಿಡ್ತೀನಿ. ಆದ್ರೆ ಇಲ್ಲಿ ಪ್ರಶ್ನೆ ಮಾತ್ರ ನನ್ನ ಕೂದ್ಲಿದ್ದು. ರಾಮ, ಇಲ್ಲಿ ಕೇಳು. ನಾವು ಬಾಲ ಸ್ನೇಹಿತರು. ಇದು ನನ್ನ ಜೀವನ ಮರಣದ ಪ್ರಶ್ನೆ. ಇದು ಮಿತ್ರತ್ವ ಹಾಗೂ ವಿಶ್ವಾಸದ ಪ್ರಶ್ನೆ. ಮಹಾಪ್ರಭು, ನಾನು ನನ್ನ ಜುಟ್ಟಿನ ಬಲಿ ಕೊಡೋದಕ್ಕೆ ತಯಾರಿದ್ದೀನಿ. ನನಗೂ ನೀವು ಒಪ್ತೀರಾ ಅನ್ನೋ ನಂಬಿಕೆ ಇತ್ತು ಪಂಡಿತ ರಾಮಕೃಷ್ಣ. ರೆಡಿ. ಮತ್ತೆ ನಿಮ್ಮ ಅನ್ಕೊಳ್ಳಿ, ನಿಮ್ಮ ಜುಟ್ಟನ್ನ ನಮಗೆ ಸಮರ್ಪಿಸಿದಿರಿ ಅಂತ, ಅರ್ಥಾತ್ ವಿಜಯನಗರ ರಾಜ್ಯಕ್ಕೆ ಸಮರ್ಪಿಸಿದ್ದೀರಾ ಅಂತ. ಮತ್ತು ನಾವೀಗ ಮಹಾಯಜ್ಞವನ್ನ ಮಾಡಿ ಆ ಜುಟ್ಟನ್ನ ಭೂಕಂಪ ದೇವನಿಗೆ ಬಲಿದಾನವಾಗಿ ಕೊಡ್ತೀವಿ. ನಿಮ್ಮ ಜುಟ್ಟು ನಮಗ್ ಕೊಡಿ. ಮತ್ತೀಗ ನಾನು ರಾಜ ಪುರೋಹಿತ ಈ ಜುಟ್ಟನ್ನು ದಾನ ಮಾಡುವುದರ ಮೂಲಕ ವಿಜಯನಗರಕ್ಕೆ ಸಂಭವಿಸುವಂತ ಭಾರಿ ಅನಾಹುತವನ್ನ ತಡಿತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಅದ್ಭುತ, 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 ಅದ್ಭುತ. ರಾಮ, ಈ ಮುದ್ಕನ್ ಹತ್ರ ಅವಂದು ಜುಟ್ಟಿದೆ, ಅದನ್ ಬಲಿ ಕೊಡಕ್ ಹೇಳು. ನೀನ್ ಯಾಕೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇದ್ಯಾ? ನಾನ್ ನಿನ್ ಜುಟ್ಟಲ್ವಾ? ನಾನ್ ನಿನ್ ಜೊತೆಗಿದ್ರೆ ಇವನ್ಗೇನ್ ಕಷ್ಟ ಅಂತೆ? ಗೊತ್ತಿಲ್ಲ ಬಂದು, ಆದ್ರೆ ನನಗೇನು ಮಾಡಕ್ಕಾಗ್ತಿಲ್ಲ. ಈಗಷ್ಟೇ ಆಚಾರ್ಯರು ಹೇಳಲಿಲ್ವಾ, ನನ್ ಜುಟ್ಟಲ್ಲ ಅವ್ರ ಜುಟ್ಟು ಅಂತ. ಸರ್ವನಾಶ! ಇಂಥ ಅನಾಚಾರಿ ವ್ಯಕ್ತಿಗೆ ಜುಟ್ಟಾಗಿರೋ ಬದಲು ನನ್ನ ಬಲಿದಾನನ ನಾನೇ ಕೊಟ್ಕೊಳ್ಳೋದು ಒಳ್ಳೇದು. ಪಂಡಿತ ರಾಮಕೃಷ್ಣರಿಗೆ ಜೈ, ಪಂಡಿತ ರಾಮಕೃಷ್ಣರಿಗೆ ಜೈ, ಪಂಡಿತ ರಾಮಕೃಷ್ಣರಿಗೆ ಜೈ. ಇದು ನಿಮ್ಮ ಕಾಲಿನಲ್ಲಿ ವಸ್ತ್ರ. ಇದೇನೆ ನಮ್ಮ ಜುಟ್ಟಿನ ನಿವಾಸ ಅಂತ ಹೇಳ್ಬೋದು. ಮೂರ್ಖರ, ನೀವಿಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಬಂದಿದ್ದೀರಾ? ಇಲ್ಲ ಗುರುಗಳೇ, ನಾವು ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಅಂತ ಮಲ್ಕೊಂಡಿದ್ವಿ. ನೀವು ಬಂದ್ರಲ್ಲ, ಈಗ ನಮಸ್ಕಾರ ಮಾಡ್ತೀವಿ. ಅಯ್ಯೋ 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 ಅಯ್ಯೋ, ಆಚಾರ್ಯರೇ, ಪ್ರಣಾಮಗಳು ಗುರುವರ್ಯ. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ, ಹೇಳಿ. ಈ ನೆಲದ ಮೇಲೆ ಎಣ್ಣೆ ಚೆಲ್ಲಿದ್ದೀರಾ ನೀವು? ಈ ಪ್ರಶ್ನೆಗೆ ಉತ್ತರನ ನನ್ನ ಧರ್ಮಪತ್ನಿನೇ ಕೊಡ್ತಾಳೆ, ಶಾರದಾ ದೇವಿ ಅವರೇ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ರಾಜಪುರೋಹಿತ ತಾತಾಚಾರ್ಯ ನೆಲದ ಮೇಲೆ ಬಿದ್ದಿರುವಂತ ಎಣ್ಣೆ ತೆಗೆಯಕ್ಕಾಗತ್ತಾ? ಇಲ್ಲ ಇಲ್ಲ, ಸುಗಂಧದ ಆನಂದ ಎತ್ಕೊಳ್ಳಿ. ಸುಗಂಧಕ್ಕೋಸ್ಕರ ಎಣ್ಣೆ ಹಾಕಿ ನೆಲನೆಲ್ಲ ಒರೆಸ್ಬಿಟ್ಟಿದೀನಿ. ಇದು ಅದೇನೆ, ಹಳದಿ ಮತ್ತು ಚಂದನದ ಸುಗಂಧ, ಸರ್ಪಾಕರ್ಷಕ. ಏನಾಯ್ತು ಆಚಾರ್ಯರೇ?
ಅಮ್ಮ ಕೇಳ್ತಿದಾರೆ ರಾಮ ಅಂತದ್ ಏನ್ ಮಾಡ್ದ ಅಂತ. ನೀವೆಲ್ರೂ ಇವನಿಗೆ ಜೈಕಾರ ಹಾಕಿ ಅದು ಅಲ್ದೆ ನೀವೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಹಾ, ನಿಮ್ಮ ಮಗ ಮಹಾತ್ಮ ವಿಜಯನಗರಕ್ಕೆ ಸಿಕ್ಕಿರೋ ವರ. ಅವನ ನೈತಿಕ ಕರ್ತವ್ಯದ ಮೇಲೆ ಪೂರ್ತಿ ಗಮನ ಇದೆ, ನಮ್ಮ ಮೇಲೂ ಇದೆ, ಗೌರವವಿದೆ. ವಾವಾ, ಎಂತ ಮಾತು! ಧನ್ಯವಾದ ಆಚಾರ್ಯರೇ. ನಮ್ಗೆ ಅರ್ಥ ಆಗಿಲ್ಲ. ಭೂಕಂಪ ದೇವರನ್ನ ಪ್ರಸನ್ನಗೊಳಿಸೋದಕ್ಕೆ ಪಂಡಿತ ರಾಮಕೃಷ್ಣರು ತಮ್ಮ ಜುಟ್ಟನ್ನ ದಾನ ಮಾಡಕ್ ಹೊರಟಿದ್ದಾರೆ. ಭೂಕಂಪ ಪ್ರಕೋಪದಿಂದ ವಿಜಯನಗರ ಸುರಕ್ಷಿತವಾಗಿರ್ಲಿ ಅಂತ. ಶಾರದಾದೇವಿ, ಯಾವ ಜುಟ್ಟಿಗಾಗಿ ನಾವು ಇಲ್ಲಿಗೆ ಸ್ವಯಂ ಆಗಿ ಬಂದಿದ್ದೀವೋ ನೀವೇ ಆಲೋಚನೆ ಮಾಡಿ, ಅದು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ. ಎತ್ಕೊಳ್ಳಿ. ಏನೆತ್ಬೇಕು? ಅಯ್ಯೋ, ಏನಾದ್ರೂ ಎತ್ಕೊಂಡು ಅವ್ನ್ ಜುಟ್ಟನ್ನ ತೆಗೆದು ಹಾಕ್ಬಿಡಿ. ಇಲ್ಲ, ಆತರ ಆಗುದಿಲ್ಲ. ಮೊದಲು ನನ್ನ ಧರ್ಮಪತಿ ವರುಣಮಾಲಾ ಬಂದು ಇಲ್ಲಿಗೆ ಜುಟ್ಟಿಗೆ ಪೂಜೆ ಅರ್ಚನೆಯನ್ನ ಮಾಡ್ತಾರೆ. ನಂತರ ನಾವು ಯಜ್ಞಕ್ಕೆ ತಯಾರಿಯನ್ನ ಮಾಡ್ತೀವಿ. ಅರೆ ಗುರುಗಳೇ, ಹೋಗ್ಲಿ ಬಿಡಿ. ಆ ವಿಶೇಷ ತೈಲದ ಪ್ರಭಾವದಿಂದ ಇಲ್ಲಿ 4 ಕಡೆ ಹಳದಿ ಚಂದನದ ವಾಸನೆ ಹರಡ್ಬಿಟ್ಟಿದೆ. ಗುರುಗಳೇ, ನಾಗದೇವತೆ ಯಾವಾಗ ಬೇಕಾದ್ರೂ ದರ್ಶನ ಕೊಡ್ಬೋದು. ಹುಷಾರಾಗಿರಿ ಗುರುಗಳೇ. ಈಗ ನಾನು ಹೊರಡುವಂತ ಸಮಯ ಬಂದಿದೆ. ಪಂಡಿತ್ ರಾಮಕೃಷ್ಣ, ನಿಮ್ಮ ಜುಟ್ಟು ಬಹಳ ಅಮೂಲ್ಯವಾದದ್ದು. ಜವಾಬ್ದಾರಿ ಇದೆ ನಮ್ಮ ಮೇಲೆ. ವಿಶೇಷವಾದಂತ ಗಮನ ಕೊಡ್ತೀವಿ ಅದರ ಬಗ್ಗೆ. ಸರಿ ಸರಿ ಆಚಾರ್ಯರೇ. ಪ್ರಣಾಮಗಳು. ಗುರು ತಾತಾಚಾರ್ಯರಿಗೆ ಜೈ. ಜೈ. ಗುರು ತಾತಾಚಾರ್ಯರಿಗೆ ಜೈ. ರಾಮ, ಏನ್ ಹೆಸರು ಯೋಚನೆ ಮಾಡಿದ್ಯಾ? ಯಾರ್ದು? ಹೊಸ ಜುಟ್ಟು ಬರುತ್ತಲ್ಲ ಅದ್ರದ್ದು. ನಂದು. ನೋಡು, ಬಂದುಗಿಂತನೂ ಚೆನ್ನಾಗಿರತ್ತೆ. ಹೌದಾ? ಹೆಸರು ಯೋಚನೆ ಮಾಡ್ಬಿಟ್ಯಾ? ನೀನು ನನ್ ಬಲಿದಾನಕ್ಕೆ ತುದಿಗಾಲಲ್ಲಿ ನಿಂತಿರೋ ಹಾಗಿದ್ಯಾ. ಇಲ್ಲಿ ನೋಡು ಬಂದು, ನೀನಿವತ್ತು ಪೂರ್ತಿ ಎಣ್ಣೆ ಹಚ್ಕೋ. ಹೇಗಿದ್ರು ನಂದು ಬರೋದಕ್ ಸಮಯ ತಗೊಳುತ್ತೆ, ಅದಕ್ಕೆ ನೀನು ಇದನ್ನೆಲ್ಲದು ಹಚ್ಕೋ. ಏನಂತೀಯ? ಸಾಕು. ನಿಂತರ ವ್ಯಕ್ತಿಗಳ ಜೊತೆ ನಾನ್ ಮಾತಾಡೋದಕ್ ಇಷ್ಟನೇ ಪಡಲ್ಲ. ತನ್ನ ಮಿತ್ರನ ಬಲಿದಾನ ಇಷ್ಟು ಸುಲಭವಾಗಿ ಕೊಡೋನ್ ಜೊತೆಗೆ ನಾನ್ ಮಾತಾಡೋದಕ್ ಇಷ್ಟ ಪಡಲ್ಲ. ನಾನ್ ಮಲ್ಕೋತಾ ಇದ್ದೀನಿ. ಅಯ್ಯೋ, ಬಂದು, ನಿನ್ ರಾಮ ಇಷ್ಟು ಸುಲಭವಾಗಿ ನಿನ್ನ ಬಿಟ್ಕೊಡ್ತಾನ ಹೇಳು? ನಿನ್ನ ಮನೆಗೆ ಬಂದಿದ್ದೀನಿ ಜೋಗಿ. ನಾನೇ ನಿನ್ನ ಇರಿ, ಸುಮ್ನೆ ಪ್ರೀತಿ ತೋರ್ಸೋ ತರ ನಾಟಕ ಆಡ್ಬೇಡಿ. ನಿನ್ನೆ ಈ ಪ್ರೀತಿಯಲ್ಲಿತ್ತು, ನನ್ನನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಓಡ್ ಹೋದ್ರಲ್ಲ. ಅನುಮಾನನ? ನಿನ್ನ ತತ್ತು ಮೇಲೆ ಅನುಮಾನ ಪಡ್ತೀಯಾ? ನಿನಗೆ ಅನುಮಾನನೇ ಇದ್ರೆ ನನ್ನನ್ನ ಬಂದಿ ಮಾಡ್ಬಿಡು. ಖಂಡಿತವಾಗ್ಲು ಆ ತಯಾರಿ ನಾನು ಆಗ್ಲೇ ಮಾಡಿದ್ದೀನಿ. ಈಗ ಸಂತೋಷವಾಯ್ತಾ? ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ ಸ್ತಬ್ಧ ಆಗ್ಬಿಡ್ತೀರಾ? ಇವತ್ತೇನೋ ಸೌದಾಮಿನಿ ದೇವಿ ಬಹಳ ಸಂತೋಷವಾಗಿದ್ದಾಳೆ. ನನಗನ್ನಿಸ್ತಾ ಇದೆ ನನಗೋಸ್ಕರ ಯಾವುದೋ ಅಪರೂಪದ ಉಪಹಾರವಿದೆ ಅಂತ. ಈ ಪಾತ್ರೆಯಲ್ಲಿ ಏನಿದೆ? ನಿನ್ನೆ ನೀವು ನನಗೆ ಸಂತೆಯಲ್ಲಿ ಸಿಕ್ಕಿದ್ರಿ. ನಾನ್ ನಿಮಗೆ ಮನಮೋಹಕ ಮಾಡುವ ಸುಗಂಧ ಬಗ್ಗೆ ಕೇಳ್ದೆ. ಆದ್ರೆ ನೀವು ಆತರದಲ್ಲಿ ಇರೋದ್ರಿಂದ ನೀವು ನಮಗೆ ಹೇಳಲೇ ಇಲ್ಲ. ಆಮೇಲೆ ನಾನು ಧನಿ ಮನಿ ಹತ್ರ ಈ ವಿಚಾರ ಬಗ್ಗೆ ಕೇಳ್ದೆ. ಆಮೇಲೆ ನಾನು ಇದನ್ನ ನನಗೋಸ್ಕರ ತಗೊಂಡ್ಬರಕ್ ಹೇಳ್ದೆ.